ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 28ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ನಡುಗಿಸುವ ಒಂದು ಪ್ರಾರ್ಥನೆ. ಅವರು ಪ್ರಾರ್ಥಿಸಿದಾಗ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಅಪೊಸ್ತಲರ ಕೃತ್ಯಗಳು 4:31. ಆರಂಭದ ಅಪೊಸ್ತಲರ ಪ್ರಾರ್ಥನಾ ಜೀವನವನ್ನು ನೋಡಿ. ಆ ಸ್ಥಳವು ನಡುಗುವವರೆಗೂ, ಹೃದಯಗಳು ಕಲಕುವವರೆಗೂ, ಜೈಲಿನ ಬಾಗಿಲುಗಳು ತೆರೆಯುವವರೆಗೂ ಮತ್ತು ಪುನರುತ್ಥಾನದ ಶಕ್ತಿಯ ಮೂಲಕ ರಾಷ್ಟ್ರಗಳು ಜಾಗೃತಗೊಳ್ಳುವವರೆಗೂ ಅವರು ಪ್ರಾರ್ಥಿಸಿದರು. ಆರಂಭದ ಸಭೆ ಪ್ರಾರ್ಥನೆ ಮಾಡುವ, ಉಪವಾಸ ಮಾಡುವ ಮತ್ತು ಕಣ್ಣೀರಿನೊಂದಿಗೆ ಮಧ್ಯಸ್ಥಿಕೆ ವಹಿಸುವ ಸಭೆಯಾಗಿತ್ತು. ಅದಕ್ಕಾಗಿಯೇ ದೊಡ್ಡ ಅದ್ಭುತಗಳು ಮತ್ತು ಚಿಹ್ನೆಗಳು ಅವರನ್ನು ಹಿಂಬಾಲಿಸಿದವು ಮತ್ತು ಬಹುಸಂಖ್ಯೆಯ ಜನರು ರಕ್ಷಿಸಲ್ಪಟ್ಟರು. ನೀವು ಉತ್ಸಾಹದಿಂದ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಾರ್ಥಿಸುತ್ತೀರಾ? ನಿಮ್ಮ ಪ್ರಾರ್ಥನೆಯು ನಿಮ್ಮ ಕುಟುಂಬ, ನಿಮ್ಮ ಸಭೆ ಮತ್ತು ರಾಷ್ಟ್ರವನ್ನು ಸಹ ಅಲುಗಾಡಿಸುತ್ತದೆ. ನಿಮ್ಮ ಪ್ರಾರ್ಥನೆಯು ನಿಮ್ಮ ಆಂತರಿಕ ಅಸ್ತಿತ್ವವನ್ನು ಬಲಪಡಿಸುತ್ತದೆ. ನಿಮ್ಮ ಆಧ್ಯಾತ್ಮಿಕ ಜೀವನ ಮತ್ತು ನಿಮ್ಮ ಗೆಲುವು ನಿಮ್ಮ ಪ್ರಾರ್ಥನಾ ಜೀವನವನ್ನು ಅವಲಂಬಿಸಿರುತ್ತದೆ. ನಿಮ್ಮ ಸೇವೆಯ ಪರಿಣಾಮಕಾರಿತ್ವವು ಸಹ ನಿಮ್ಮ ಪ್ರಾರ್ಥನೆಯಿಂದ ನಿರ್ಧರಿಸಲ್ಪಡುತ್ತದೆ. ಸಣ್ಣ ಪ್ರಾರ್ಥನೆ ಎಂದರೆ ಸ್ವಲ್ಪ ಶಕ್ತಿ, ಹೆಚ್ಚಿನ ಪ್ರಾರ್ಥನೆ ಎಂದರೆ ಹೆಚ್ಚಿನ ಶಕ್ತಿ. ಪ್ರಾರ್ಥನೆ ಬೇಡ ಎಂದರೆ ಯಾವುದೇ ಶಕ್ತಿ ಇಲ್ಲ. ನೀವು ದೇವರ ಮುಂದೆ ಮಂಡಿಯೂರಿದಾಗ ನೀವು ಯಾರಿಗೂ ಹೆದರುವುದಿಲ್ಲ. ದೇವರು ನಿಮ್ಮನ್ನು ಸೂರ್ಯನಂತೆ ತನ್ನ ಬಲದಿಂದ ಬೆಳಗುವಂತೆ ಮಾಡುತ್ತಾನೆ. ಆರಂಭಿಕ ಸಭೆ ಪ್ರಾರ್ಥಿಸುವುದು ಮಾತ್ರವಲ್ಲದೆ ಅವರು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ಮುಂದುವರೆದರು. ಪವಿತ್ರಾತ್ಮನ ಅಭಿಷೇಕವು ಸುರಿಸಲ್ಪಡುವವರೆಗೂ ಅವರು ಮೇಲಿನ ಕೋಣೆಯಲ್ಲಿಯೇ ಇದ್ದರು. ಅವರು ಮೇಲಿನಿಂದ ಶಕ್ತಿಯಿಂದ ತುಂಬಲ್ಪಟ್ಟರು. ಅವರು ಸಭೆಯ ಇತಿಹಾಸದಲ್ಲಿ ಒಂದು ದೊಡ್ಡ ಅದ್ಭುತವಾದ ಹೊಸ ಅಧ್ಯಾಯವನ್ನು ತೆರೆದರು. ಇಂದಿಗೂ ಸಹ ಆತ್ಮವು ನಿಮ್ಮನ್ನು ಪ್ರಾರ್ಥನೆಗೆ ಕರೆಯುತ್ತಿದೆ. ಭೂಮಿಗಾಗಿ ಕಣ್ಣೀರಿನೊಂದಿಗೆ ಉಪವಾಸ ಮಾಡಲು, ಮಧ್ಯಸ್ಥಿಕೆ ವಹಿಸಲು ಅವನು ನಿಮ್ಮ ಆತ್ಮವನ್ನು ಪ್ರಚೋದಿಸುತ್ತಿದ್ದಾನೆ. ಈ ಕೊನೆಯ ದಿನಗಳಲ್ಲಿ ನಂತರದ ಮಳೆ ಸುರಿಯುತ್ತಿದ್ದಂತೆ ಪ್ರಾರ್ಥನಾ ಯೋಧರು ಖಂಡಿತವಾಗಿ ಉದ್ಭವಿಸುತ್ತಾರೆ. ಒಂದು ಗುಂಪು ಗಂಡು ಹೆಣ್ಣು ಮಕ್ಕಳು ಪ್ರವಾದಿಸುವುದನ್ನು ನೋಡುತ್ತಾರೆ. ಇನ್ನೊಂದು ಗುಂಪು ಯುವಕರು ಮತ್ತು ವೃದ್ಧರಲ್ಲಿ ಕನಸುಗಳು ಮತ್ತು ದರ್ಶನಗಳನ್ನು ನೋಡುತ್ತಾರೆ. ಅದೇ ಸಮಯದಲ್ಲಿ ಕರ್ತನು ಕೃಪೆ ಮತ್ತು ವಿಜ್ಞಾಪನೆಯ ಆತ್ಮವನ್ನು ಸುರಿಸುತ್ತಾನೆ. ಕರ್ತನು ಹೇಳುತ್ತಾನೆ, ನಾನು ದಾವೀದನ ಮನೆತನದ ಮೇಲೆಯೂ ಯೆರೂಸಲೇಮಿನ ನಿವಾಸಿಗಳ ಮೇಲೆಯೂ ಕೃಪೆ ಮತ್ತು ವಿಜ್ಞಾಪನೆಯ ಆತ್ಮವನ್ನು ಸುರಿಸುತ್ತೇನೆ. ಜಕರ್ಯ 12:10. ದೇವರ ಪ್ರಿಯ ಮಕ್ಕಳೇ, ಹಿಂದೆ ಪ್ರಾರ್ಥಿಸಲು ಪ್ರಾರಂಭಿಸಿರಿ. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಪ್ರಾರ್ಥಿಸಲು ಪ್ರಾರಂಭಿಸಿರಿ. ಕೃಪೆ ಮತ್ತು ವಿಜ್ಞಾಪನೆಯ ಆತ್ಮದಿಂದ ತುಂಬಿ ಬಲವಾಗಿ ಮಧ್ಯಸ್ಥಿಕೆ ವಹಿಸಲು ಪ್ರಾರಂಭಿಸಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಿರೀಕ್ಷೆಯಲ್ಲಿ ಸಂತೋಷಪಡಿರಿ, ಸಂಕಟದಲ್ಲಿ ತಾಳ್ಮೆಯುಳ್ಳವರಾಗಿರಿ, ಪ್ರಾರ್ಥನೆಯಲ್ಲಿ ದೃಢಚಿತ್ತರಾಗಿರಿ. ರೋಮಾಪುರದವರಿಗೆ 12:12. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.